ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ರಾಸಲೀಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಕಾಲದಲ್ಲಿ ಏನ್ ಬೇಕಾದ್ರೂ ಮಾಡೋ ಸಾಧ್ಯತೆ ಇದೆ, ಇದೆಲ್ಲವೂ ಕೂಡ ಫ್ಯಾಬ್ರಿಕೇಟೆಡ್ ಅಂತ ರಾಮಚಂದ್ರ ರಾವ್ ಹೇಳಿದ್ದಾರೆ. ಈ ವಿಡಿಯೋ ಸುಳ್ಳು, ನನಗೂ ಶಾಕ್ ಆಗಿದೆ ಅಂತ ರಾಮಚಂದ್ರ ರಾವ್ ಹೇಳಿದ್ದಾರೆ. ಇದರ ಬಗ್ಗೆ ನಾನು ವಕೀಲರ ಜೊತೆ ಮಾತಾಡ್ತೀನಿ ಅಂತ ರಾಸಲೀಲೆಯ ವೈರಲ್ ವಿಡಿಯೋ ಬಗ್ಗೆ ತನಿಖೆ ಆಗಬೇಕು ಅಂತ ರಾಮಚಂದ್ರ ರಾವ್ ಅವರು ಹೇಳಿದ್ದಾರೆ. ರಾಮಚಂದ್ರ ರಾವ್ ಅವರದ್ದು ಎನ್ನಲಾದಂತಹ ಒಂದು ವಿಡಿಯೋ ಏನು ಹರಿದಾಡ್ತಾ ಇದೆ, ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ನನಗೂ ಶಾಕ್ ಆಗಿದೆ, ಈ ಕಾಲದಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ, ಈ ವಿಡಿಯೋ ಬಂದಿದ್ದು ನನಗೂ ಶಾಕ್ ಆಗಿದೆ ಅಂತ ಇದರ ವಿಚಾರವಾಗಿ ವಕೀಲರ ಜೊತೆ ಮಾತನಾಡ್ತೀನಿ ಅಂತ ರಾಮಚಂದ್ರ ರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಜಿಪಿ ರಾಮಚಂದ್ರ ರಾವ್ ಫ್ಯಾಬ್ರಿಕೇಟೆಡ್ ಇದು ಅಂತ ಹೇಳಿದ್ದಾರೆ. ಹಳೆ ವಿಡಿಯೋ ಇದು ಅಂತ ಹೇಳ್ತಾ ಇರುವಂತದ್ದು. ಹಳೇದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಂನಲ್ಲಿ. ಮುಜುಗರ ಸಹಜವಾಗಿ ತಂದಿದೆ, ಸಾಕಷ್ಟು ಮುಜುಗರ ಆಗಿದೆ. ಸರ್ ಇದು ಏನ್ ಹೇಳಲಿಕ್ಕೆ ಬಯಸ್ತೀರಿ ಅಂತ ಈ ಹಂತದಲ್ಲಿ ಅದ್ರ ಬಗ್ಗೆ ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು ಇದು. ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು. ನಿಮ್ ಸುಳಿವೇನಾದ್ರು ಇತ್ತ ಸರ್ ಇದ್ರ ಬಗ್ಗೆ ನಿಮ್ಗೇನು ಐಡಿಯಾ ಇಲ್ಲ? ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದ್ರೆ ಅದು ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗ್ಬೇಕು. ಗೃಹ ಸಚಿವರನ್ನ ಭೇಟಿ ಮಾಡಕ್ ಬಂದಿದ್ದೀರಾ ಸರ್, ಏನ್ ಹೇಳಲಿಕ್ಕೆ ಬಯಸ್ತೀರಾ ಅವ್ರಿಗೆ? ಅಲ್ಲ, ಈ ತರ ಸುಳ್ಳು ಮಾಹಿತಿ ಹಬ್ಸ್ತಾ ಇದ್ರು. ಇದ್ರ ಬಗ್ಗೆ ನಮ್ಗೇನು ಐಡಿಯಾ. ಹಳೆ ವಿಡಿಯೋ ಇದು ಅಂತ ಹೇಳ್ತಾ ಇರುವಂತದ್ದು. ಹಳೇದಂದ್ರೆ ಈಗ ಅದು 8 ವರ್ಷ. ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ರಾಸಲೀಲೆಯ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಜಿಪಿ ರಾಮಚಂದ್ರ ರಾವ್ ತಪ್ಪು ಮಾಡಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ. ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯಿಸಿದ್ದಾರೆ. ತಪ್ಪು ಮಾಡಿದ್ರೆ ಶಿಸ್ತಿನ ಕ್ರಮವನ್ನ ಜರುಗಿಸುತ್ತೇವೆ, ಕೂಡ ದೊಡ್ಡವರಲ್ಲ ಅಂತ ಸಿಎಂ ಹೇಳಿರುವಂತದ್ದು. ಡಿಜಿಪಿ ರಾಮಚಂದ್ರ ರಾವ್ ಅವರ ರಾಸಲೀಲೆ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರೂ ಕೂಡ ಕ್ರಮ ಜರುಗಿಸಲಾಗುತ್ತೆ, ಕಾನೂನಲ್ಲಿ ಯಾವ ರೀತಿಯಾಗಿ ಕ್ರಮವನ್ನ ಜರುಗಿಸಲಾಗುತ್ತೋ ಆ ರೀತಿಯಾಗಿ ನಾವು ಜರುಗಿಸ್ತೀವಿ ಎನ್ನುವ ಮಾತನ್ನ ಹೇಳಿರುವಂತದ್ದು. ಪ್ರಮುಖವಾಗಿ ನೋಡಿ, ರಾಸಲೀಲೆ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವೈರಲ್ ಆಗಿರುವ ವಿಡಿಯೋ ವಿಚಾರವಾಗಿ ಕೂಡ ರಾಮಚಂದ್ರ ರಾವ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಫೇಕ್ ವಿಡಿಯೋ ಅನ್ನೋ ರೀತಿಯಲ್ಲಿ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಅದನ್ನೆಲ್ಲ ಕೂಡ ತೆಗೆದುಕೊಳ್ತೀವಿ, ಇದು ನಿಜವಾಗಿದ್ರೆ ಎನ್ನುವ ಮುಖಾಂತರವಾಗಿ ತಪ್ಪು ಮಾಡಿದ್ರೆ ಶಿಸ್ತಿನ ಕ್ರಮ ಖಂಡಿತ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಒಂದು ಕಡೆ ರಾಮಚಂದ್ರ ರಾವ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಒಂದಷ್ಟು ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಈ ವೈರಲ್ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ರಾಸಲೀಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಕಾಲದಲ್ಲಿ ಏನ್ ಬೇಕಾದ್ರೂ ಮಾಡೋ ಸಾಧ್ಯತೆ ಇದೆ, ಇದೆಲ್ಲವೂ ಕೂಡ ಫ್ಯಾಬ್ರಿಕೇಟೆಡ್ ಅಂತ ರಾಮಚಂದ್ರ ರಾವ್ ಹೇಳಿದ್ದಾರೆ. ಈ ವಿಡಿಯೋ ಸುಳ್ಳು, ನನಗೂ ಶಾಕ್ ಆಗಿದೆ ಅಂತ ರಾಮಚಂದ್ರ ರಾವ್ ಹೇಳಿದ್ದಾರೆ. ಇದರ ಬಗ್ಗೆ ನಾನು ವಕೀಲರ ಜೊತೆ ಮಾತಾಡ್ತೀನಿ ಅಂತ ರಾಸಲೀಲೆಯ ವೈರಲ್ ವಿಡಿಯೋ ಬಗ್ಗೆ ತನಿಖೆ ಆಗಬೇಕು ಅಂತ ರಾಮಚಂದ್ರ ರಾವ್ ಅವರು ಹೇಳಿದ್ದಾರೆ. ರಾಮಚಂದ್ರ ರಾವ್ ಅವರದ್ದು ಎನ್ನಲಾದಂತಹ ಒಂದು ವಿಡಿಯೋ ಏನು ಹರಿದಾಡ್ತಾ ಇದೆ, ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ನನಗೂ ಶಾಕ್ ಆಗಿದೆ, ಈ ಕಾಲದಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ, ಈ ವಿಡಿಯೋ ಬಂದಿದ್ದು ನನಗೂ ಶಾಕ್ ಆಗಿದೆ ಅಂತ ಇದರ ವಿಚಾರವಾಗಿ ವಕೀಲರ ಜೊತೆ ಮಾತನಾಡ್ತೀನಿ ಅಂತ ರಾಮಚಂದ್ರ ರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಜಿಪಿ ರಾಮಚಂದ್ರ ರಾವ್ ಫ್ಯಾಬ್ರಿಕೇಟೆಡ್ ಇದು ಅಂತ ಹೇಳಿದ್ದಾರೆ. ಹಳೆ ವಿಡಿಯೋ ಇದು ಅಂತ ಹೇಳ್ತಾ ಇರುವಂತದ್ದು. ಹಳೇದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಂನಲ್ಲಿ. ಮುಜುಗರ ಸಹಜವಾಗಿ ತಂದಿದೆ, ಸಾಕಷ್ಟು ಮುಜುಗರ ಆಗಿದೆ. ಸರ್ ಇದು ಏನ್ ಹೇಳಲಿಕ್ಕೆ ಬಯಸ್ತೀರಿ ಅಂತ ಈ ಹಂತದಲ್ಲಿ ಅದ್ರ ಬಗ್ಗೆ ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು ಇದು. ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು. ನಿಮ್ ಸುಳಿವೇನಾದ್ರು ಇತ್ತ ಸರ್ ಇದ್ರ ಬಗ್ಗೆ ನಮ್ಗೇನು ಐಡಿಯಾ ಇಲ್ಲ? ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದ್ರೆ ಅದು ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗ್ಬೇಕು. ಗೃಹ ಸಚಿವರನ್ನ ಭೇಟಿ ಮಾಡಕ್ ಬಂದಿದ್ದೀರಾ ಸರ್, ಏನ್ ಹೇಳಲಿಕ್ಕೆ ಬಯಸ್ತೀರಾ ಅವ್ರಿಗೆ? ಅಲ್ಲ, ಈ ತರ ಸುಳ್ಳು ಮಾಹಿತಿ ಹಬ್ಸ್ತಾ ಇದ್ರು. ಇದ್ರ ಬಗ್ಗೆ ನಮ್ಗೇನು ಐಡಿಯಾ. ಹಳೆ ವಿಡಿಯೋ ಇದು ಅಂತ ಹೇಳ್ತಾ ಇರುವಂತದ್ದು. ಹಳೇದಂದ್ರೆ ಈಗ ಅದು 8 ವರ್ಷ.
ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ರಾಸಲೀಲೆಯ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಜಿಪಿ ರಾಮಚಂದ್ರ ರಾವ್ ತಪ್ಪು ಮಾಡಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ. ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯಿಸಿದ್ದಾರೆ. ತಪ್ಪು ಮಾಡಿದ್ರೆ ಶಿಸ್ತಿನ ಕ್ರಮವನ್ನ ಜರುಗಿಸುತ್ತೇವೆ. ಕೂಡ ದೊಡ್ಡವರಲ್ಲ ಅಂತ ಸಿಎಂ ಹೇಳಿರುವಂತದ್ದು. ಡಿಜಿಪಿ ರಾಮಚಂದ್ರ ರಾವ್ ಅವರ ರಾಸಲೀಲೆ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರೂ ಕೂಡ ಕ್ರಮ ಜರುಗಿಸಲಾಗುತ್ತೆ. ಕಾನೂನಲ್ಲಿ ಯಾವ ರೀತಿಯಾಗಿ ಕ್ರಮವನ್ನ ಜರುಗಿಸಲಾಗುತ್ತೋ ಆ ರೀತಿಯಾಗಿ ನಾವು ಜರುಗಿಸ್ತೀವಿ ಎನ್ನುವ ಮಾತನ್ನ ಹೇಳಿರುವಂತದ್ದು. ಪ್ರಮುಖವಾಗಿ ನೋಡಿ, ರಾಸಲೀಲಾ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವೈರಲ್ ಆಗಿರುವ ವಿಡಿಯೋ ವಿಚಾರವಾಗಿ ಕೂಡ ರಾಮಚಂದ್ರ ರಾವ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಫೇಕ್ ವಿಡಿಯೋ ಅನ್ನೋ ರೀತಿಯಲ್ಲಿ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಅದನ್ನೆಲ್ಲ ಕೂಡ ತೆಗೆದುಕೊಳ್ತೀವಿ, ಇದು ನಿಜವಾಗಿದ್ರೆ ಎನ್ನುವ ಮುಖಾಂತರವಾಗಿ ತಪ್ಪು ಮಾಡಿದ್ರೆ ಶಿಸ್ತಿನ ಕ್ರಮ ಖಂಡಿತ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಒಂದು ಕಡೆ ರಾಮಚಂದ್ರ ರಾವ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಒಂದಷ್ಟು ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಈ ವೈರಲ್ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ರಾಸಲೀಲೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಕಾಲದಲ್ಲಿ ಏನ್ ಬೇಕಾದ್ರೂ ಮಾಡೋ ಸಾಧ್ಯತೆ ಇದೆ, ಇದೆಲ್ಲವೂ ಕೂಡ ಫ್ಯಾಬ್ರಿಕೇಟೆಡ್ ಅಂತ ರಾಮಚಂದ್ರ ರಾವ್ ಹೇಳಿದ್ದಾರೆ. ಈ ವಿಡಿಯೋ ಸುಳ್ಳು, ನನಗೂ ಶಾಕ್ ಆಗಿದೆ ಅಂತ ರಾಮಚಂದ್ರ ರಾವ್ ಹೇಳಿದ್ದಾರೆ. ಇದರ ಬಗ್ಗೆ ನಾನು ವಕೀಲರ ಜೊತೆ ಮಾತಾಡ್ತೀನಿ ಅಂತ ರಾಸಲೀಲೆಯ ವೈರಲ್ ವಿಡಿಯೋ ಬಗ್ಗೆ ತನಿಖೆ ಆಗಬೇಕು ಅಂತ ರಾಮಚಂದ್ರ ರಾವ್ ಅವರು ಹೇಳಿದ್ದಾರೆ. ರಾಮಚಂದ್ರ ರಾವ್ ಅವರದ್ದು ಎನ್ನಲಾದಂತಹ ಒಂದು ವಿಡಿಯೋ ಏನು ಹರಿದಾಡ್ತಾ ಇದೆ, ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ನನಗೂ ಶಾಕ್ ಆಗಿದೆ, ಈ ಕಾಲದಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ, ಈ ವಿಡಿಯೋ ಬಂದಿದ್ದು ನನಗೂ ಶಾಕ್ ಆಗಿದೆ ಅಂತ ಇದರ ವಿಚಾರವಾಗಿ ವಕೀಲರ ಜೊತೆ ಮಾತನಾಡ್ತೀನಿ ಅಂತ ರಾಮಚಂದ್ರ ರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಜಿಪಿ ರಾಮಚಂದ್ರ ರಾವ್ ಫ್ಯಾಬ್ರಿಕೇಟೆಡ್ ಇದು ಅಂತ ಹೇಳಿದ್ದಾರೆ. ಹಳೆ ವಿಡಿಯೋ ಇದು ಅಂತ ಹೇಳ್ತಾ ಇರುವಂತದ್ದು. ಈಗ ಹಳೇದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಂನಲ್ಲಿ. ಮುಜುಗರ ಸಹಜವಾಗಿ ತಂದಿದೆ, ಸಾಕಷ್ಟು ಮುಜುಗರ ಆಗಿದೆ. ಈ ಸರ್ ಏನ್ ಹೇಳಲಿಕ್ಕೆ ಬಯಸ್ತೀರಿ ಅಂತ ಈ ಹಂತದಲ್ಲಿ? ಅದ್ರ ಬಗ್ಗೆ ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು. ಇದು ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು. ನಿಮ್ ಸುಳಿವೇನಾದ್ರು ಇತ್ತ ಸರ್ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದ್ರೆ ಅದು ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗ್ಬೇಕು. ಸಚಿವರನ್ನ ಭೇಟಿ ಮಾಡಕ್ ಬಂದಿದ್ದೀರಾ ಸರ್? ಏನ್ ಹೇಳಿಕ್ ಬಯಸ್ತೀರಾ ಅವ್ರಿಗೆ? ಅಲ್ಲ, ಈ ತರ ಸುಳ್ಳು ಮಾಹಿತಿ ಹರಿಸ್ತಾ ಇದ್ರು. ಸೊ ಇದ್ರ ಬಗ್ಗೆ ನಮಗೇನು ಐಡಿಯಾ. ಹಳೆ ವಿಡಿಯೋ ಇದು ಅಂತ ಹೇಳ್ತಾ ಇರುವಂತದ್ದು. ಈಗ ಹಳೇದಂದ್ರೆ ಈಗ ಅದು 8 ವರ್ಷ. ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ರಾಸಲೀಲೆಯ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಜಿಪಿ ರಾಮಚಂದ್ರ ರಾವ್ ತಪ್ಪು ಮಾಡಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ. ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯಿಸಿದ್ದಾರೆ. ತಪ್ಪು ಮಾಡಿದ್ರೆ ಶಿಸ್ತಿನ ಕ್ರಮವನ್ನ ಜರುಗಿಸುತ್ತೇವೆ. ಕೂಡ ದೊಡ್ಡವರಲ್ಲ ಅಂತ ಸಿಎಂ ಹೇಳಿರುವಂತದ್ದು. ಡಿಜಿಪಿ ರಾಮಚಂದ್ರ ರಾವ್ ಅವರ ರಾಸಲೀಲೆ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರೂ ಕೂಡ ಕ್ರಮ ಜರುಗಿಸಲಾಗುತ್ತೆ. ಕಾನೂನಲ್ಲಿ ಯಾವ ರೀತಿಯಾಗಿ ಕ್ರಮವನ್ನ ಜರುಗಿಸಲಾಗುತ್ತೋ ಆ ರೀತಿಯಾಗಿ ನಾವು ಜರುಗಿಸ್ತೀವಿ ಎನ್ನುವ ಮಾತನ್ನ ಹೇಳಿರುವಂತದ್ದು. ಪ್ರಮುಖವಾಗಿ ನೋಡಿ, ರಾಸಲೀಲಾ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವೈರಲ್ ಆಗಿರುವ ವಿಡಿಯೋ ವಿಚಾರವಾಗಿ ಕೂಡ ರಾಮಚಂದ್ರ ರಾವ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಫೇಕ್ ವಿಡಿಯೋ ಅನ್ನೋ ರೀತಿಯಲ್ಲಿ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಬೇಕು ಅದನ್ನೆಲ್ಲ ಕೂಡ ತೆಗೆದುಕೊಳ್ತೀವಿ, ಇದು ನಿಜವಾಗಿದ್ರೆ ಎನ್ನುವ ಮುಖಾಂತರವಾಗಿ ತಪ್ಪು ಮಾಡಿದ್ರೆ ಶಿಸ್ತಿನ ಕ್ರಮ ಖಂಡಿತ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಒಂದು ಕಡೆ ರಾಮಚಂದ್ರ ರಾವ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಒಂದಷ್ಟು ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಈ ವೈರಲ್ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು.